अंकिता जरा साइड आगे ಪೂಜಾ ವಂದನೆ ಮಾಡಿದ ಎಲ್ಲ ಮಹನೀಯರಿಗೂ ಈ ವೇದಿಕೆ ವತಿಯಿಂದ ನಿಮ್ಮೆಲ್ಲ ವತಿಯಿಂದ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಮಹಾನ್ ವ್ಯಕ್ತಿಯವರು ವಿಜ್ಞಾನಿ ಹೌದಾ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು अंकिता जर सरी जिरली काणलेगದ ಈ ಕಡೆ ಬಾ ಎಲ್ಲರೂ ಕಾಣ್ತಾರೆ ಮಾತನಾಡಲು ಮತ್ತು ಶಿಕ್ಷಣ ಪ್ರೇಮಿಗಳು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ಮೊದಲನೇದಾಗಿ ನಿಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನವನ್ನು ಆಚರಣೆ ಮಾಡುವುದು ತುಂಬ ಖುಷಿ ಆಯಿತು. ಮೇಡಮ್ ಅವರು ಫೋನ್ ಮಾಡಿ ಹೇಳಿದ್ರು, ಮೇಡಮ್ ಬರಬೇಕು ನೀವು ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಒಂದು ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ನೀವೆಲ್ಲ ಬಂದರೆ ನಮಗೆ ಖುಷಿ ಆಗ್ತದ ಅಂತ ಒಂದು ಫೋನ್ ಕರೆ ಮಾಡಿ ಹೇಳಿದ್ರು. ಆಯಿತು ಮೇಡಮ್, ಸಾಧ್ಯ ಆದರೆ ನಾ 100% ಬಂದೇ ಬರ್ತೀನಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದ. 8 ದಿವಸ ಹಿಡಿದು ಹೇಳ್ತಾ ಇದ್ರು ಅವ್ರು, ಮೇಡಮ ನಿಮಗೋಸ್ಕರ ಬಂದಿದ್ದೀವಿ, ನಿಮ್ಮ ಮಕ್ಕಳಿಗೋಸ್ಕರ ಬರಲೇಬೇಕು ಅಂತ ಮೇಡಮ್ ಅವ್ರು ಹೇಳ್ಯಾರ. ಆಫೀಸಲ್ಲಿ ಬೇರೆ ಕೆಲಸ ಇದ್ರು ಅದು ಉಪಯೋಗ ಆಗ್ಬೇಕೇನಿಲ್ಲ. ಹೌದಾ? ವಿಜ್ಞಾನ ಅಂದ್ರೆ ಏನ್ ತಿಳ್ಕೊಂಡಿರಿ ಎಲ್ಲರೂ? ಸೈನ್ಸ್ ಅಂದ್ರೆ ಏನು? ಯಾವ್ದು ಸೈನ್ಸ್ ಅಂತಾರ? ನಮ್ಮ ಪ್ರತಿ ಒಂದು ದಿನದಲ್ಲಿ ಸೈನ್ಸ್ ಅದ. ಹೌದಾ? ಒಪ್ತಿರಿದು ಗಣಿತ ಅದ ಅಂದ್ರೆ ಒಪ್ತೀರಿ, ಸೈನ್ಸ್ ಅಂದ್ರೆ ಒಪ್ತೀರಿ. ಹೌದಾ? ಹೆಂಗ್ ಒಪ್ತೀರಿ? ಸೈನ್ಸ್ನಾಗ ಏನೇನ್ ಬರ್ತದ? ಪರಿಸರ ಅಧ್ಯಯನ ಓದ್ತಿರಲ್ಲ ಎಲ್ಲರೂ? ಓದ್ತೀರಿ? ಭೂಮಿ ಗೋಲ ಅದ ಅಂತ ಹೇಳಿದ್ರು ಒಬ್ಬ ವಿಜ್ಞಾನಿ. ಹೌದಾ? ಐನ್ಸ್ಟೀನ್ ಅನ್ನೋರು ಒಂದ್ ದಿವ್ಸ ಒಂದ್ ಸಣ್ಣ ಕಥೆ ಹೇಳ್ತೀನಿ ನಿಮ್ಗ. ಗಿಡದ ಕೆಳಗ ಮಲ್ಕೊಂಡಿರಂತ, ಮೇಲೆ ಆಕಾಶ ನೋಡ್ತಿದ್ರಂತ. ಆ ಗಿಡದಲ್ಲಿರುವಂತ ಒಂದು ಆಪಲ್ ಕೆಳಗ್ ಬಿತ್ತಂತ. ಕೆಳಗೆ ಯಾಕೆ ಬಿತ್ತು ಅಂತ ಯೋಚನೆ ಮಾಡಿದ್ರಂತ ಅವ್ರು. ಆಪಲ್ ಮ್ಯಾಲ ಹೋಗ್ಬೇಕಾಗಿತ್ತಲ್ಲ, ಹೌದಲ್ಲ? ಈಗ ಒಂದ್ ಗಿಡ ಅದ, ಗಿಡ ಕೆಳಗ್ ಕೂತಿರ್ತೀರಿ, ಗಿಡದಲ್ಲಿರುವ ಕಾಯಿ ಆಗಿರ್ಬೋದು ಅಥವಾ ತಪ್ಪಲಾಗಿರ್ಬೋದು, ಮತ್ತೊಂದು ಏನೇ ಒಂದು ವಸ್ತು ಕಡ್ದು ಕೆಳಗೆ ಬಿತ್ತದು. ಅವ್ರು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತ, ಇದು ಆಪಲ್ ಮ್ಯಾಲ ಹಾರ್ಕೊಂಡು ಹೋಗ್ಬೋದಿತ್ತು, ಅಥವಾ ಮುಂದಕ್ಕೆ ಹೋಗ್ಬೋದಿತ್ತು, ಹಿಂದಕ್ಕೆ ಹೋಗ್ಬೋದಿತ್ತು, ಗಿಡದಂದು ಕೆಳಗೆ ಯಾಕೆ ಬಿತ್ತು ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತ ಅವ್ರು. ಯಾಕಂತ ಗೊತ್ತದ ನಿಮ್ಗ? ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲಾರ್ದ ಯೋಚನೆಗಳು ವಿಚಾರಗಳು ಬಹಳಷ್ಟವ. ಯಾವಾಗ ನಿಮ್ಮ ತಲೆಗೆ ನೀವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಮಾತ್ರ ವಿಜ್ಞಾನ ಹುಟ್ಟುತ್ತದ. ಪ್ರಶ್ನೆ ಹಾಕೋಬೇಕು, ಇದು ಯಾಕೆ ಹಿಂಗೆ ಅದ, ಇದು ಯಾಕೆ ಹಿಂಗ ಇರಬಾರ್ದಿತ್ತು, ಯಾಕೆ ಬಿತ್ತು ಕೆಳಗೆ ಅಂತ ಯೋಚನೆ ಸ್ಟಾರ್ಟ್ ಮಾಡ್ದ. ನೈಟ್ ಆಯ್ತು, ಬೆಳಗ್ಗೆ ಆಯ್ತು, ಮರುದಿವ್ಸ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು, ಅದ್ರ ಮೇಲೆ ಯೋಚನೆ ಸ್ಟಾರ್ಟ್ ಮಾಡ್ದ. ಕಣ್ಣು ಹಿಡ್ದ ಒಂದ್ ದಿವ್ಸ ಏನಂತ, ಇದು ಯಾಕೆ ಕೆಳಗೆ ಬಿತ್ತು ಅಂದ್ರೆ ನಮ್ಮ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ, ಆಕರ್ಷಣೆ ಮಾಡುವ ಶಕ್ತಿ ಇದೆ. ಒಬ್ಬ ಕುರಿ ಕಾಯುವಂತಹ ಒಬ್ಬ ರೈತ ಹಿಂದಕ್ಕೆಲ್ಲ ಚಪ್ಪಲ್ ಇರ್ತೀವಿ, ಅದು ಚಪ್ಪಲಿ ಕೆಳಗ ಕಬ್ಬಣದ ಇದು ಹೊಡಿತಿದ್ರು ಮೊಳೆಗಳನ್ನ. ಗುಡ್ಡದ ಮೇಲೆ ಹೋಗ್ಬೇಕಾದ್ರೆ ಮತ್ತೆ ಅವ್ನ ಕೈಯಲ್ಲಿ ಒಂದು ಊರ್ಗೋಲ್ ಇತ್ತು, ಆ ಕಟ್ಟಿಗಿದಕ್ಕ ಕೆಳಗಡೆ ಒಂದು ಕಬ್ಬಣದ ಇದು ಹಾಕಿರ್ತಾರ ನೋಡಿರಿ. ಏನ್ರಿ ಅದು? ಮೊಳೆ ಹಾಕಿರ್ತಾರ. ಆ ಗುಡ್ಡದ ಮೇಲೆ ಹೋಗನ ಜಗ್ಗದಂಗ ಅಲ್ಲತ್ತ ಅವನಿಗೆ. ಯಾಕ ಈ ಪ್ಲೇಸ್ ದಲ್ಲಿ ಬರೋಣನೆ ನನ್ನ ಕಾಲಲ್ಲಿರುವ ಚಪ್ಪಲಿ ಜಗ್ಗದಂಗ ಆಗ್ತದ, ಅದು ಒಂದು ಕಬ್ಬಣದ ಇದು ಕಟ್ಟಿಗೆ ಜಗ್ಗದಂಗ ಊರುಗೋಲಿಗೆ ಯಾಕೆ ಆಗ್ತದ ಅಂತ. ಅದು ಯಾಕಂದ್ರೆ ನಮ್ಮ ಭೂಮಿಗೆ ಆಕರ್ಷಿಸುವ ಶಕ್ತಿ, ಗುರುತ್ವಾಕರ್ಷಣ ಶಕ್ತಿ ಅಂತಾರ, ಅದನ್ನ ಕಂಡು ಹಿಡಿದ ಆ ವಿಜ್ಞಾನಿ. ಅದು ಯಾಕಾಯ್ತು? ಅವ ಬೇರೆ ಯಾರು ಅಲ್ಲ, ನಿಮ್ಮಂತ ವಿದ್ಯಾರ್ಥಿ, ಕುಗ್ರಾಮದಲ್ಲಿರುವ ವಿದ್ಯಾರ್ಥಿ, ಹಳ್ಳಿಯಲ್ಲಿರುವ ವಿದ್ಯಾರ್ಥಿ, ಕಷ್ಟದಲ್ಲಿರುವ ವಿದ್ಯಾರ್ಥಿ, ಸಮಸ್ಯೆಯನ್ನು ಎದುರಿಸುವ ವಿದ್ಯಾರ್ಥಿ, ಸವಲತ್ತುಗಳಿಲ್ಲದ ವಿದ್ಯಾರ್ಥಿ. ಅದೆಲ್ಲ ಅವ್ರಿಗಾಗ್ಯದಂದ್ರೆ ಇದು ನಿಮಗೂ ಆಗ್ತದ. ಹೌದಾ? ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇರ್ತದೆ ಯಾರಿಗೂ ಹೇಳಕ್ಕಾಗಲ್ಲ. ಆ ಒಂದು ಪ್ರತಿಭೆನೇ ಕೂಡ ನೀವು ಆಗ್ಬಹುದು.
ನೀವು ಅನ್ಬೋದು ಎಷ್ಟಕ್ಕೊಂದು ಸಾಧನೆ ಮಾಡ್ಯಾರಿ, ಎಷ್ಟಕ್ಕೊಂದು ಕಂಡು ಹಿಡ್ದಾರಿ, ಅದು ಕಂಡು ಹಿಡ್ದಿದೇನೋ ತಿಳ್ಕೊಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ಹೊಸದೇನು ಕಂಡು ಹಿಡ್ಬೋದು ಅಂತ ಅನ್ನಂಗಿಲ್ಲ ನೀವು. ಯಾಕಂದ್ರೆ ಪ್ರತಿದಿನ ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಬ್ಬ ವಿಜ್ಞಾನಿ ಹುಟ್ಕೋಬಹುದು. ಅದು ನಿಮ್ಮ ಯೋಚನಾ ಲಹರಿಯಲ್ಲಿ ಅದ. ನೀವು ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ಅವಾಗ ನಿಮಗೆ ಗೊತ್ತಾಗ್ತದ ಛಲ ಹೆಂಗಿರ್ಬೇಕು ಅಂದ್ರೆ, ಮೇರಿ ಕ್ಯೂರಿ ಅನ್ನೋರಂತವ್ರೊಬ್ರು ವಿಜ್ಞಾನಿ, ಅವರಿಗೆ ಕ್ಯಾನ್ಸರ್ ಅದ, ನೀವು ಸೈತಿರಿ, ಈಗ ಒಂದು 2 days ಸೈತಿರಿ ಅಂತ ಹೇಳಿದ್ರೆ ಅವ್ರು ಸಾಧಿಸುವ ಛಲ ಮುಟ್ಟುವವರೆಗೂ ಸೈಲಿಲ್ಲ. ಅವರು 6 ತಿಂಗಳು ಬದುಕಿದ್ರಂತವ್ರು. ನೀವು ಇನ್ನು ಮುಂದೆ ನಿಮ್ದು ಸಂಶೋಧನೆ ಮಾಡಬೇಡ್ರಿ, ನಿಮಗ ಆರೋಗ್ಯ ಭಾಳ ಹಾಳಾಗ್ಯದ ರೇಡಿಯೇಷನ್ ಇದ್ರಲಿಂದ ಕಿರಣಗಳಿಂದ, ಮಾಡಬೇಡ್ರಿ ಅಂದ್ರೂ ಕೇಳಿಲ್ಲ ಅವ್ರು. ಅಂದ್ರೆ ನಿಮ್ದು ಹೆಂಗಿರ್ಬೇಕು ಛಲ ಅಂದ್ರೆ, ನಿಮಗೆ ಏನೋ ಒಂದು ಕೊರತೆ ಅದ, ಸಮಸ್ಯೆ ಅದ, ನಾ ಹಳ್ಳಿಯಲ್ಲಿದ್ದೀನಿ, ನಂಗೆ ಸವಲತ್ತಿಲ್ಲ, ಬಡತನ ಅದ, ಅದು ಯಾವ್ದು ಆಗಂಗಿಲ್ಲ. ನಿಮ್ಮಲ್ಲಿ ಯಾವ್ದಿರ್ಬೇಕು ಛಲ ಅಂದ್ರೆ, ನಾ ಓದ್ತೀನಿ, ನನಗೆ ಅರ್ಥ ಆಗ್ಲಾರ ವಿಷಯ ತಿಳ್ಕೊಳಕ್ ನಿಮ್ಗೆ ಬಹಳಷ್ಟು ಸಂಪನ್ಮೂಲ ಅದ. ಮೊದಲೆಲ್ಲ ಇರ್ಲಿಲ್ಲ. ನಾವು ನಿಮ್ಮಷ್ಟಿದ್ದಾಗ ನಿಮಗಿದ್ದಷ್ಟು ಸವಲತ್ತು ನಮಗಿರ್ಲಿಲ್ಲ. ಈಗ ನಿಮಗದ, ನಿಮಗ್ ಮೊಬೈಲ್ ಅದ, ಟೀಚರ್ಸ್ ಅದ, ಕಂಪ್ಯೂಟರ್ ಅದ. ನಿಮಗ್ ಓದುವಂತ ಛಲ ಒಂದು, ಮನಸ್ಥಿತಿ ಒಂದು ಮಾತ್ರ ಬೆಳೆಸ್ಕೋಬೇಕು. ಈಗ ಇರುವಂತ ಸಮಸ್ಯೆಗಳನ್ನ ಸವಾಲಾಗಿ ತಗೋಬೇಕು ನೀವು. ಏನ ಮೊಬೈಲ್ ಅನ್ನ ನೋಡ್ತೀರಿ, ಬೇರೆ 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 ನೋಡ್ತೀರಿ ನೀವು. ಅವೆಲ್ಲ ನೋಡೋ ಬದಲಿಗೆ ಯೂಟ್ಯೂಬ್ ನೋಡ್ರಿ. ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಇರುವಂತ ಪಾಠಗಳೇ ಬರ್ತಾವ, ಲೆಸನ್. ನಿಮ್ ಶಿಕ್ಷಕರ ನಿಮ್ಗೆ ಏನ್ ಗೊತ್ತಾಗಲ್ಲ ಕೇಳ್ರಿ. ಓದ್ಕೊಲಿಕ್ಕ ಮಾಡ್ಲಿಕ್ಕ ಬಹಳಷ್ಟು ಸವಲತ್ತುಗಳವ. ಈಗ ನೀವು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳಕ ನಿಮ್ಮ ಅಂಗೈಯಲ್ಲಿ ಅದ. ಈಗ ನೀವು ತೆಗೆದುಕೊಳ್ಳುವಂತ ಮನಸ್ಥಿತಿ ಮಾತ್ರ ಬೆಳೆಸ್ಕೋಬೇಕು. ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ವಿಜ್ಞಾನ ಅದ. ಆ ಒಬ್ಬ ಪುಟ್ಟ ನೀವು ವಿಜ್ಞಾನಿಗಳು ನಿಮ್ಮಲ್ಲಿ ಕ್ರಿಯೇಟ್ ಆಗಿದ್ದೇ ಆದ್ರ ನೀವು ಮುಂದೊಂದಿನ ಜಗತ್ತನ್ನ ಬೆಳಗುವಲ್ಲಿ ಬೇರೆ ಮಾಡ್ತೀವಿ. ನಮ್ಮ ಶಿಕ್ಷಕರಾಗಿರ್ಬೋದು, ನಮ್ಮ ಇಲಾಖೆ ಆಗಿರ್ಬೋದು, ಪ್ರತಿಯೊಬ್ಬರ ಆಸೆ ಕನಸು, ನಿಮ್ಮ ಪಾಲಕ ಪೋಷಕರ ಆಸೆ ಕನಸು ಕೂಡ ಅದೇ ಇರ್ತದೆ, ಹೌದಿಲ್ಲ? ನಿಮ್ದು ಕೆಲಸ ಏನದ? ಈಗ ದಿನಾಲು ಸ್ಕೂಲಿಗೆ ಬರಬೇಕು, ಸ್ವಚ್ಛತೆ ಇರಬೇಕು, ನಿಮ್ಮ ಶಿಕ್ಷಕರಲ್ಲಿರೋ ಪಾಠ ಪ್ರವಚನಗಳನ್ನ ನೀಟಾಗಿ ಕೇಳಿಸ್ಕೋಬೇಕು. ತಿಳಿದಿಲ್ಲ ಅಂದ್ರೆ 1 ಬಿಟ್ಟು 10 ಸಲ ಹೇಳಕ್ ರೆಡಿ ಅರ ಅವ್ರು, ಹೌದಿಲ್ಲ? ನಿಮ್ದು ಕೆಲಸನೇ, ಮೊದಲನೇ ಕೆಲಸನೇ ಅದೇ ಅದ. ನೀವು ಅದಷ್ಟೇ ಮಾಡ್ರಿ, ನೀವು ಬೇರೆದೇನು ಮಾಡ್ಬೇಡ್ರಿ. ಅಷ್ಟೇ. ನೀವು ಏನು ಓದ್ಲಾಗತ್ತೀನಿ, ಯಾಕೆ ಓದ್ಲಾಗತ್ತೀನಿ ಬಾ ಹ್ಯಾಟ್ ಮಾಡ್ಬೇಡ್ರಿ. ದಯವಿಟ್ಟು ಅರ್ಥ ಮಾಡ್ಕೋರಿ. ಅದು ಏನದ ಅಂತ ವಿಷಯ ಅರ್ಥ ಮಾಡ್ಕೋತ ಹೋದ್ರಿ ಅಂದ್ರ ನಿಮಗೆ ಜ್ಞಾನ ಹೆಚ್ಚಾಗ್ತದೆ. ಕ್ವಶನ್ ಮಾಡ್ಕೋಬೇಕು ನೀವೇ, ಇದು ಯಾಕೆ ತಿಳ್ಕೊಬೇಕು ನಾನು ಅದು ಕ್ವಶನ್ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ಅರ್ಥ ಮಾಡ್ಕೊಂಡಿದ್ದು ಬಹಳಷ್ಟು ದಿನ ನೆನಪು ಉಳಿತು. ಅಷ್ಟೆಲ್ಲ ಮಾಡ್ತೀರಿ, ಅಷ್ಟೆಲ್ಲ ಮಾಡಿದಾಗ ಮಾತ್ರ ಇದು ಇವತ್ತು ವಿಜ್ಞಾನ ಡೇ ಆಚರಣೆ ಮಾಡಿದಕ್ಕೆ ಸಾರ್ಥಕ ಆಗ್ತದ. ನಮ್ಮ ದಿನನಿತ್ಯ ಜೀವನದಲ್ಲಿ ಹಾಸು ಹೊಕ್ಕಾಗದ. ಇಲ್ಲಿ ಪ್ರತಿಯೊಂದು ಕಣ್ಣಿಗೆ ಕಾಣುವಂತ ಪ್ರತಿಯೊಂದು ವಸ್ತುಗಳು ಒಬ್ಬ ವಿಜ್ಞಾನಿ ಕಂಡು ಹಿಡ್ದಾರ. ಇದು ಬಿಲ್ಡಿಂಗ್ ಕಟ್ಟ್ಯಾರ ಅಂದ್ರೆ ಇದ್ರೊಳಗೆ ಸಿಮೆಂಟ್ ಅದ, ಸಿಮೆಂಟ್ ಕಂಡು ಹಿಡ್ದವ್ರು ಒಬ್ಬರ, ಕಬ್ಬಣ ಕಂಡು ಹಿಡ್ದವ್ರು ಒಬ್ಬರ, ಬಲ್ಬ್ ಕಂಡು ಹಿಡ್ದವ್ರು ಒಬ್ಬರ. ಹಿಂಗೆ ಪ್ರತಿಯೊಂದು ಟಿವಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಪ್ರತಿಯೊಬ್ರು ಪ್ರತಿಯೊಂದು ವಸ್ತು, ಗಡಿಯಾರ, ಟೆಲಿಫೋನ್, ಯಾವುದೇ ವಸ್ತು ತಗೋರಿ. ನೀವು ಮನೆಯಲ್ಲಿ ಟೂತ್ ಪೇಸ್ಟ್ ಹಿಡ್ಕೊಂಡು, ಬ್ರಷ್ ಹಿಡ್ಕೊಂಡು, ಒಂದು ಕಾಜ್ ಹಿಡ್ಕೊಂಡು ಪ್ರತಿಯೊಬ್ಬರಿಗೆ ಒಂದೊಂದು ವಸ್ತು ಕಂಡು ಹಿಡಿದ ವ್ಯಕ್ತಿ ಸಿಗ್ತಾರೆ ನಿಮ್ಗೆ. ಅವ್ರು ಅಷ್ಟೊಂದು ಕಂಡು ಹಿಡಿದಾರೆ ಅಂದ್ರೆ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ನಿಮಗಿರುವ ಸವಾಲುಗಳನ್ನ ನಾವು ಹೆಂಗೆ ಹೊರಗೆ ಬರ್ಬೇಕು ಅನ್ನೋದು ನೀವು ಕಂಡು ಹಿಡಿಬೇಕು ಅಷ್ಟೇ ಅದ. ಈಗ ಹೌದಾ? ಅಷ್ಟೆಲ್ಲ ಮಾಡಿದ್ರಿ ಅಂದ್ರೆ ನೀವು ಕೂಡ ನಿಮ್ಮ ಅದ್ಭುತವಾದ ಭವಿಷ್ಯವನ್ನು ಕಟ್ಕೊಲಿಕ್ಕೆ ಸಾಧ್ಯ ಆಗ್ತದ. ಸರ್ ಅವರು ಒಂದು ಬಹಳ ಒಳ್ಳೆ ವಿಚಾರ ಹೇಳಿದ್ರು. ಹೈಸ್ಕೂಲಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಿದಾರಂತ, ನೀವು ಕೂಡ ಇಲ್ಲೇ ಹೈಸ್ಕೂಲ್ಗೆ ಹೋಗ್ತೀರಿ. ಆ ಸರ್ ಅವರ ಮೆಚ್ಚುಗೆಗೆ ಪಾತ್ರ ಆಗ್ಬೇಕು ನೀವು, ಅಂದಾಗ ಸಾರ್ಥಕ ಆಗ್ತದೆ. ಮಾಡ್ತೀರಿ ಎಲ್ಲರೂ? ಇಷ್ಟೆಲ್ಲ ನೀವು ಹೇಳಿದ್ದೆಲ್ಲ ಇಟ್ಕೊಂಡು ಮಾಡ್ತೀರಿ ಅಂತ ಹೇಳಿ ಇಷ್ಟ ಮಾತನಾಡಲು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೇಡಮ್ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದ ಹೇಳ್ತಾ, ಹಾಗೂ ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, SDMC ಅಧ್ಯಕ್ಷರು, ಸದಸ್ಯರು, ಶಿಕ್ಷಣ ಪ್ರೇಮಿಗಳು, ಗ್ರಾಮಸ್ಥರು ಹಾಗೂ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಉರ್ದು ಮುಖ್ಯ ಗುರುಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರತಿಯೊಂದು ಅಂಗಾಂಗಗಳಲ್ಲೂ, ಕಣಕಣಗಳಲ್ಲೂ, ಎಲ್ಲಾ ವಸ್ತುಗಳಲ್ಲೂ ವಿಜ್ಞಾನ ಕಂಡಿದ್ದವ್ರ. ಹಿಡ್ಕೊರಿ, ನೀವು ಬರ್ರಿ ಮೇಡಮ್.
ಹೇಳಿದ್ರ ಅವ್ರು ಎಲೆಕ್ಟ್ರಾನ್ ಗೊತ್ತಾಯ್ತ್ರಿ ವಾಲ್ವರ್ ಏನಿದೆ ಅದೇನದ ಫ್ಯಾನ್ ಅಗಡೆ ಮಾಡಿ ಹಾಂ ಆರನೇ ಇದ್ರಾಗ ನೀವು ಸಾಲಿನೂ ಮಾಡ್ಬೇಕಿಲ್ಲ ಮಾಡಂಗೆ ಹೈ ಪವರ್ ಜಲ್ದಿ ಬರ್ತದೆ ಇದು ಪವರ್ ಕಮ್ಮಿ ಅದ ಬಟ್ ಗೊತ್ತಾಗಲ್ಲ ಸೋಲಾರ್ ಎನರ್ಜಿಯನ್ನ ನಾವು ವಿದ್ಯುತ್ತಾಗಿ ಕನ್ವರ್ಟ್ ಮಾಡ್ಬೋದು ಅದನ್ನು ಶಕ್ತಿಯಾಗಿ ನೀ ಏನಾಗ್ತಿ ಮುಂದೆ ರೈತ ಪ್ರಗತಿ ಬರ ಏನು ದೊಡ್ಡ ಆಫೀಸರ್ ಏನು ಜ್ಞಾನಿ ನಾವು ಕ್ಲಾಸ್ ಈಗ ಗನ್ ಕಂಡಿಡ್ದಾರೆ ಗನ್ ಪಬ್ಲಿಕ್ ಶೂಟ್ ಮಾಡಕ್ಕೆ ಶೂಟ್ ಮಾಡ್ತೀನಿ ಸೊ ಮಾಡಲ್ ಮಾಡಿ ಚಂದ ಓದ್ಬೇಕೇನು ಓದ ಅಂದ್ರೆ ಏನಂದ್ರೆ ಪ್ರಾಕ್ಟಿಕಲ್ ಇದು ಕಲರ್ ಐಚ್ ಕಡೆ ಇದೆ ಅಂದ್ರೆ ಸೇಂದ್ರಿಯ ಮಣ್ಣು ಅದಕ್ಕೆ ಜೇಡ ಮಣ್ಣು ನಿಂದ ಹೇಳ ಏನದ ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳು ಹೇಳದಿಂದ ವಿತ್ರಿ ಮೊನ್ನೆ ಟೀಚರ್ ಆಯ್ತಾ ಅವ್ರು ಮೇಡಮ್ ನೀವು ವಿಡಿಯೋ ಮಾಡು